Hello everyone, welcome to Triple T Academy DCT class. In today's class, we will discuss about the highlights and previous year questions in Unit 3. The Unit 3 is protective device and wiring circuits. So in this chapter, they will ask 3 questions. This chapter in the 3 marks. The first, protective devices andre enu protective device and wiring circuits. So the protective devices andre enilla the device which protect from the electric shock and electrical system. On the electrical system na like over current or short circuit ಇಂದ ಏನಾಗುತ್ತಂದ್ರೆ ಪ್ರೊಟೆಕ್ಟ್ ಮಾಡೋದನ್ನ ಪ್ರೊಟೆಕ್ಟಿವ್ ಡಿವೈಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಸಿಂಪಲ್ ಇಲ್ಲಿ ಏನಾಗುತ್ತಂದ್ರೆ ಒಂದು ಸಪ್ಲೈ ಇದೆ. ಓಕೆ, ಈಗ ಸಪ್ಲೈ ಏನಾಗುತ್ತಂದ್ರೆ ಮನೆಗೆ ಬರೋ ಸಪ್ಲೈ. ನೆಕ್ಸ್ಟ್ ಈ ಸಪ್ಲೈ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಫ್ಯೂಸ್. ಇಲ್ಲಿ ಏನಾಗುತ್ತಂದ್ರೆ ಒಂದು ಫ್ಯೂಸ್ ಜೊತೆ ಕನೆಕ್ಟ್ ಮಾಡಿರ್ತೀವಿ. ನೆಕ್ಸ್ಟ್ ಅಲ್ಲಿಂದ ಏನಾಗುತ್ತಂದ್ರೆ ಲೋಡ್ಗೆ ಕನೆಕ್ಟ್ ಮಾಡಿರ್ತೀವಿ. The fuse is nothing but protective device. The supply is given to the fuse. ನೆಕ್ಸ್ಟ್ ಆ ಫ್ಯೂಸಿಂದ ಏನಾಗುತ್ತಂದ್ರೆ ಲೋಡ್ ಕನೆಕ್ಟ್ ಮಾಡ್ತೀವಿ. ನಮ್ಗೆ ಮನೆಗೆ ಬರೋ ಸಪ್ಲೈ ಏನಾಗುತ್ತಂದ್ರೆ ಎ ಸಿ ಸಪ್ಲೈನ ಡಿ ಸಿ ಸಪ್ಲೈನ ಕೇಳಿದ್ರೆ ಎ ಸಿ ಸಪ್ಲೈ. ಈ ಎ ಸಿ ಸಪ್ಲೈ ಏನಾಗುತ್ತಂದ್ರೆ ಯಾವಾಗಲೂ ಕಾನ್ಸ್ಟೆಂಟ್ ಸಪ್ಲೈ ಬರುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಸಮ್ಟೈಮ್ಸ್ ಅದರಲ್ಲಿ ಏನಾಗುತ್ತಂದ್ರೆ ವೇರಿಯೇಷನ್ಸ್ ಲೈಕ್ ಓವರ್ಲೋಡ್ ಬರ್ಬೋದು, ಇಲ್ಲಾಂದ್ರೆ ಏನಾಗುತ್ತಂದ್ರೆ ಅಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ. ಈಗ ಸಪ್ಲೈ ಏನಾಗುತ್ತಂದ್ರೆ ಈ ಫ್ಯೂಸ್ ಕೊಡ್ತೀವಿ. ದ ಫ್ಯೂಸ್ದು ರೇಟಿಂಗ್, ಫ್ಯೂಸ್ಗೆ ಏನಾಗುತ್ತಂದ್ರೆ ಒಂದು ರೇಟಿಂಗ್ ಇರುತ್ತೆ. ಆ ರೇಟಿಂಗ್ ಯಾವ ಯೂನಿಟಲ್ಲಿ ಮೆಷರ್ ಮಾಡ್ತೀವಿ ಅಂತ ಕೇಳಿದ್ರೆ ಆಂಪಿಯರ್. The fuse rating is measured in ampere. For example, 5 ampere, 10 ampere, 20 ampere, 25 ಆ ಥರ. ನೆಕ್ಸ್ಟ್ ಆ ಫ್ಯೂಸಿಂದ ಏನಾಗುತ್ತಂದ್ರೆ ಲೋಡ್ಗೆ ಹೋಗುತ್ತೆ. ಈಗ ಸಪ್ಲೈ ಏನಾಗುತ್ತಂದ್ರೆ ಪ್ರಾಪರ್ ಸಪ್ಲೈ ಬಂದರೆ ಏನಾಗುತ್ತಂದ್ರೆ ಈ ಲೋಡ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಇನ್ ಕೇಸ್ ಈ ಸಪ್ಲೈ ಏನಾಗುತ್ತಂದ್ರೆ ಈ ಫ್ಯೂಸ್ಗೆ ರೇಟಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ 5 ಆಂಪಿಯರ್ ಇದೆ ಅಂದ್ಕೊಳ್ಳಿ. ಈ 5 ಆಂಪಿಯರ್ಗಿಂತ ಜಾಸ್ತಿ ಬಂದರೆ, ಫಾರ್ ಎಕ್ಸಾಂಪಲ್ ಓವರ್ ಕರೆಂಟ್ ಬಂದರೆ ಈ ಫ್ಯೂಸ್ ಏನಾಗುತ್ತಂದ್ರೆ ಬ್ಲೋ ಆಗುತ್ತೆ. ದಟ್ ಮೀನ್ಸ್ ಮೆಲ್ಟ್ ಆಗಿ ಇಲ್ಲಿರೋ ಸಪ್ಲೈ ಏನಾಗುತ್ತಂದ್ರೆ ಲೋಡ್ಗೆ ಹೋಗಲ್ಲ, ಅದು ಡಿಸ್ಕನೆಕ್ಟ್ ಆಗುತ್ತೆ. ಸೊ ಆ ಥರ ಡಿಸ್ಕನೆಕ್ಟ್ ಆದರೆ ಈ ಲೋಡ್ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡ್ಬೋದು ಫ್ರಮ್ ದ ಓವರ್ ಕರೆಂಟ್ ಆರ್ ಶಾರ್ಟ್ ಸರ್ಕ್ಯೂಟಿಂದ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡೋಕ್ಕೆ ಈ ಪ್ರೊಟೆಕ್ಟಿವ್ ಡಿವೈಸ್ ಯೂಸ್ ಮಾಡ್ತೀವಿ. ಓಕೆ, ಇನ್ ಕೇಸ್ ನಾನು ಫ್ಯೂಸೇ ಯೂಸ್ ಮಾಡಿಲ್ಲ, ಡೈರೆಕ್ಟ್ಲಿ ಏನಾಗುತ್ತೆ ಅಂದರೆ ಸಪ್ಲೈ ಲೋಡ್ಗೆ ಕೊಟ್ಟರೆ ಈ ಸಪ್ಲೈನಲ್ಲಿ ಏನಾಗುತ್ತೆ ಅಂದರೆ ಎಕ್ಸೆಸ್ ಕರೆಂಟ್, ಓವರ್ ಕರೆಂಟ್ ಬಂದರೆ ಅದು ಡೈರೆಕ್ಟಾಗಿ ಲೋಡ್ಗೆ ಹೋಗಿ ಲೋಡ್ ಎಲ್ಲ ಏನಾಗುತ್ತೆ, ಲೋಡ್ ಮೀನ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಏನಾಗುತ್ತೆ ಎಲೆಕ್ಟ್ರಿಕಲ್ ಡಿವೈಸಸ್ಲ ಏನಾಗುತ್ತೆ ಅಂದರೆ ಬರ್ನ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಪ್ರೊಟೆಕ್ಟಿವ್ ಡಿವೈಸ್ ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ದ ನೆಸೆಸಿಟಿ ಆಫ್ ಪ್ರೊಟೆಕ್ಟಿವ್ ಡಿವೈಸ್? ನಾವು ಏನಕ್ಕೆ ಪ್ರೊಟೆಕ್ಟಿವ್ ಡಿವೈಸ್ ಯೂಸ್ ಮಾಡ್ತೀವಿ ಅಂದರೆ ವಿಚ್ ಈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ಆಲ್ ದ ಎಲೆಕ್ಟ್ರಿಕಲ್ ಡಿವೈಸ್ ಫ್ರಮ್ ಓವರ್ ಕರೆಂಟ್ ಇಲ್ಲ ಶಾರ್ಟ್ ಸರ್ಕ್ಯೂಟಿಂದ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಡಿವೈಸಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಫ್ರಮ್ ಎಲೆಕ್ಟ್ರಿಕ್ ಶಾಕ್. ಸೊ ಎಲೆಕ್ಟ್ರಿಕ್ ಶಾಕ್ನೂ ಏನಾಗುತ್ತೆ, ಎಲೆಕ್ಟ್ರಿಕ್ ಶಾಕಿಂದ ಏನಾಗುತ್ತೆ ಅಂದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಏನೊಂದು ವೇರಿಯಸ್ ಪ್ರೊಟೆಕ್ಟಿವ್ ಡಿವೈಸ್ ಆ್ಯಂಡ್ ದೇರ್ ಫಂಕ್ಷನ್ಸ್. ಸೊ ಇದರಲ್ಲಿ ಫಸ್ಟ್ ನೋಡಿದ್ರೆ ಫ್ಯೂಸ್ ವೈರ್. ಸೊ ಫ್ಯೂಸ್ ವೈರ್ ಅಂದರೆ ಒಂದು ಪ್ರೊಟೆಕ್ಟಿವ್ ಡಿವೈಸ್ ಅಂತೀವಿ. ಈ ಫ್ಯೂಸ್ಗೆ ಏನಾಗುತ್ತೆ ಅಂದರೆ ಸಮ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ದ ಫ್ಯೂಸ್ ವೈರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ ದ ಮೆಲ್ಟಿಂಗ್ ಪಾಯಿಂಟ್ ಈಸ್ ಲೋ. ದ ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ ಅಂದರೆ ತುಂಬ ಲೋ ಇರಬೇಕು. ಇನ್ನೊಂದು ಅದರ ರೆಸಿಸ್ಟಿವಿಟಿ ಏನಾಗುತ್ತೆ ಅಂದರೆ ಜಾಸ್ತಿ ಇರಬೇಕು, ಹೈ ಇರಬೇಕು. ಕಂಡಕ್ಟಿವಿಟಿ ನೋಡಿದ್ರೆ ಗುಡ್ ಕಂಡಕ್ಟಿವಿಟಿ ಇರಬೇಕು. ನೆಕ್ಸ್ಟ್ ದ ಫ್ಯೂಸ್ ವೈರ್ ಈಸ್ ಮೇಡ್ ಅಪ್ ಆಫ್ ವಿಚ್ ಮೆಟೀರಿಯಲ್ ಕೇಳಿದ್ರೆ ಅಲೈನ್ ಅನ್ಬೋದು. ಸರಿನಾ? ಅಲೈ ಈಸ್ ನಥಿಂಗ್ ಬಟ್ ಮಿಕ್ಸರ್ ಆಫ್ 2 or more ಮೆಟಲ್ಸ್. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ಲೆಡ್, ಕಾಂಬಿನೇಷನ್ ಆಫ್ ಲೆಡ್ ಪ್ಲಸ್ ಟಿನ್, ಇದೆರಡು ಏನಾಗುತ್ತೆ ಅಂದರೆ ಕಂಬೈನ್ ಮಾಡಿದ್ರೆ ಅದು ಏನಾಗುತ್ತೆ ಅಂದರೆ ಫ್ಯೂಸ್ ಮೆಟೀರಿಯಲ್ ಆಗುತ್ತೆ. ಆ ಫ್ಯೂಸ್ ಮೆಟೀರಿಯಲ್ಗೆ ಏನಾಗುತ್ತೆ ಅಂದರೆ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಒನ್ ಈಸ್ ಲೋ ಮೆಲ್ಟಿಂಗ್ ಪಾಯಿಂಟ್. ದ ಫ್ಯೂಸ್ ಮಸ್ಟ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು, ರೆಸಿಸ್ಟಿವಿಟಿ ಜಾಸ್ತಿ ಇರಬೇಕು, ಇನ್ನೊಂದು ಕಂಡಕ್ಟಿವಿಟಿ ಗುಡ್ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಗ್ಲಾಸ್ ಕ್ಯಾಟ್ರೇಜ್ ಫ್ಯೂಸ್. ಈ ಗ್ಲಾಸ್ ಕ್ಯಾಟ್ರೇಜ್ ಫ್ಯೂಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಪ್ರೊಟೆಕ್ಟ್ ದ ಸರ್ಕ್ಯೂಟ್ ಫ್ರಮ್ ದ ಓವರ್ಲೋಡ್. ಸರಿನಾ? ಓವರ್ಲೋಡಿಂದ ಏನಾಗುತ್ತೆ ಅಂದರೆ ಸರ್ಕ್ಯೂಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದು ಗ್ಲಾಸ್ ಕ್ಯಾಟ್ರೇಜ್ ಫ್ಯೂಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಲೈಕ್ ಇಂಟರ್ನಲ್ ಸರ್ಕ್ಯೂಟ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಆಲ್ ದ ಎಲೆಕ್ಟ್ರಿಕಲ್ ಡಿವೈಸಸ್ನಲ್ಲಿ ಯೂಸ್ ಮಾಡ್ತೀವಿ. ಇನ್ನೊಂದು ಇಂಟರ್ನಲ್ ಸರ್ಕ್ಯೂಟ್ಸ್ನಲ್ಲಿ ಈ ಗ್ಲಾಸ್ ಕ್ಯಾಟ್ರೇಜ್ ಫ್ಯೂಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ HRC ಫ್ಯೂಸ್. ಸೊ ಇದರದ್ದು ಫುಲ್ ಫಾರ್ಮ್ ಕೇಳ್ಬೋದು. ವಾಟ್ HRC ಸ್ಟ್ಯಾಂಡ್ಸ್ ಫಾರ್? HRC ಅಂದರೆ ಹೈ ರಪ್ಚರಿಂಗ್ ಕೆಪಾಸಿಟಿ ಅಂತೀವಿ. ಈ ಹೈ ರಪ್ಚರಿಂಗ್ ಕೆಪಾಸಿಟಿ ಫ್ಯೂಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಪ್ರೊಟೆಕ್ಟ್ ದ ಎಲೆಕ್ಟ್ರಿಕಲ್ ಸಿಸ್ಟಮ್ ಫ್ರಮ್ ಓವರ್ಲೋಡ್ ಆರ್ ಶಾರ್ಟ್ ಸರ್ಕ್ಯೂಟಿಂದ ಪ್ರೊಟೆಕ್ಟ್ ಆಗುತ್ತೆ. ಇದು ಹೈ ವೋಲ್ಟೇಜ್ ಅಪ್ಲಿಕೇಶನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರೀಸ್ನಲ್ಲಿಲ್ಲ ಯೂಸ್ ಮಾಡ್ತೀವಿ. ಸರಿನಾ? ನೆಕ್ಸ್ಟ್ ಇದಾದಮೇಲೆ ಕಿಟ್ ಕ್ಯಾಟ್ ಫ್ಯೂಸ್. ಸೊ ಕಿಟ್ ಕ್ಯಾಟ್ ಫ್ಯೂಸ್ ಅಂದರೆ ರೀವೈರಬಲ್ ಫ್ಯೂಸನ್ ಅಂತೀವಿ. ಇದು ಓಲ್ಡೆಸ್ಟ್ ಟೆಕ್ನಾಲಜಿ. ಇದು ಡೊಮೆಸ್ಟಿಕ್ ಪರ್ಪಸ್ ಲೈಕ್ ಮನೆಯಲ್ಲಿನ ಯೂಸ್ ಮಾಡ್ತೀವಿ. ಇದು ಒಂದು ಲೀಸ್ಟ್ ಎಕ್ಸ್ಪೆನ್ಸಿವ್ ಫ್ಯೂಸನ್ ಅಂತೀವಿ. ಓಕೆ, ಇನ್ ಕೇಸ್ ಆ ಫ್ಯೂಸ್ನಲ್ಲಿ ಏನಾಗುತ್ತೆ ಅಂದರೆ ಒಂದು ಫ್ಯೂಸ್ ಕ್ಯಾರಿಯರ್ ಇರುತ್ತೆ. ಆ ಸೆಂಟ್ರ್ನಲ್ಲಿ ಏನಾಗುತ್ತೆ ಅಂದರೆ ಒಂದು ಕಾಪರ್ ವೈರ್ ಇರುತ್ತೆ. ಇನ್ ಕೇಸ್ ಕರೆಂಟ್ ಎಕ್ಸೆಸ್ ಕರೆಂಟ್ ಬಂದು ಏನಾಗುತ್ತೆ ಅಂದರೆ ಈ ಕಾಪರ್ ವೈರ್ ಏನಾಗುತ್ತೆ ಮೆಲ್ಟ್ ಆಗಿರುತ್ತೆ. ಸೊ ಅದೇನಾಗುತ್ತೆ ಅಂದರೆ ನೋಡ್ಬಿಟ್ಟು ನಾವು ಏನು ಮಾಡ್ಬೋದು, ರೀಪ್ಲೇಸ್ ಮಾಡ್ಬೋದು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ರೀವೈರಬಲ್ ಫ್ಯೂಸನ್ ಅಂತೀವಿ. ಸೊ ಕ್ವಶನಲ್ಲಿ ಕೇಳ್ಬೋದು ವಿಚ್ ಫ್ಯೂಸ್ ಇಸ್ ಕಾಲ್ಡ್ ಆಸ್ ರೀವೈರಬಲ್ ಫ್ಯೂಸ್ ಕೇಳಿದ್ರೆ ಅದು ಕಿಟ್ ಕ್ಯಾಟ್ ಫ್ಯೂಸ್. ಓಕೆ, ಇದಾದಮೇಲೆ MCB. ಸೊ MCB MCCB ಇದು ಎರಡು ಕಂಪೇರ್ ಮಾಡಿ ಓದ್ಕೊಳ್ಳಿ. MCB ಸ್ಟ್ಯಾಂಡ್ಸ್ ಫಾರ್ ಕೇಳ್ಬೋದು. MCB ಅಂದರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ನೆಕ್ಸ್ಟ್ MCCB ಅಂದರೆ ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ಸೊ MCB ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಓನ್ಲಿ ಫಾರ್ ಲೋ ಪವರ್ ಅಪ್ಲಿಕೇಶನ್ಸ್. ಫಾರ್ ಎಕ್ಸಾಂಪಲ್ ಡೊಮೆಸ್ಟಿಕ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಇದೇನಾಗುತ್ತೆ ಅಂದರೆ MCB ಅಂದರೆ ಒಂದು ಆಟೋಮೆಟಿಕಲಿ ಸ್ವಿಚ್.
ಓಕೆ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ಏನಾಗುತ್ತೆ ಸಪ್ಲೈ ಬರುತ್ತೆ, ಆ ಸಪ್ಲೈ ಏನಾಗುತ್ತೆ ಅಂದರೆ MCB ಜೊತೆ ಕನೆಕ್ಟ್ ಆಗಿರುತ್ತೆ. ಆ MCB ಇಂದ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಡಿವೈಸಸ್ಗೆ ಕನೆಕ್ಟ್ ಆಗಿರುತ್ತೆ. ಇನ್ ಕೇಸ್ ಆ ಸಪ್ಲೈನಲ್ಲಿ ಓವರ್ ಕರೆಂಟ್ ಬಂದರೆ ಇಲ್ಲ ಶಾರ್ಟ್ ಸರ್ಕ್ಯೂಟ್ ಆದರೆ ಈ MCB ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಟ್ರಿಪ್ ಆಗುತ್ತೆ, ಆಟೋಮೆಟಿಕ್ಲಿ ಏನಾಗುತ್ತೆ ಆಫ್ ಕಂಡೀಷನ್ಗೂ ಬರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಈ ಲೋಡ್ ಎಲೆಕ್ಟ್ರಿಕಲ್ ಡಿವೈಸಸ್ನ ಪ್ರೊಟೆಕ್ಟ್ ಮಾಡ್ಬೋದು ಫ್ರಮ್ ದ ಓವರ್ ಸರ್ಕ್ಯೂಟ್, ಫ್ರಮ್ ದ ಓವರ್ ಕರೆಂಟ್ ಆರ್ ಶಾರ್ಟ್ ಸರ್ಕ್ಯೂಟಿಂದ ಪ್ರೊಟೆಕ್ಟ್ ಮಾಡ್ಬೋದು. ಈ MCB ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಓನ್ಲಿ ಫಾರ್ ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡ್ತೀವಿ. ಇದರದ್ದು ಕರೆಂಟ್ ರೇಟಿಂಗ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಅಪ್ ಟು 100 ಆಂಪಿಯರ್ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಯೂಸ್. ಓಕೆ. ನೆಕ್ಸ್ಟ್ MCCB ಅಂದರೆ ಇದಕ್ಕಿಂತ ಏನಾಗುತ್ತೆ ಅಂದರೆ ಸ್ವಲ್ಪ ಅಡ್ವಾನ್ಸ್ಡ್, ಅದು ಹೈ ಪವರ್ ಅಪ್ಲಿಕೇಶನ್ನಲ್ಲಿ ಯೂಸ್ ಮಾಡ್ತಾರೆ. ಇಂಡಸ್ಟ್ರಿಯಲ್ಸ್ ಆ್ಯಂಡ್ ಇನ್ನೊಂದೇನಾದ್ರು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ MCBನಲ್ಲಿ ಟ್ರಿಪ್ಪಿಂಗ್ ಮೆಕ್ಯಾನಿಸಮ್ ಏನಾಗುತ್ತೆ ಅಂದರೆ ಫಿಕ್ಸ್ಡ್ ಇರುತ್ತೆ, ಬಟ್ MCCBನಲ್ಲಿ ಏನಾಗುತ್ತೆ ಅಂದರೆ ಅಡ್ಜಸ್ಟಬಲ್, ವಿ ಕ್ಯಾನ್ ಅಡ್ಜಸ್ಟ್. ಸೊ ಫಾರ್ ಎಕ್ಸಾಂಪಲ್ ಮೋರ್ ದೆನ್ 100 ಆಂಪಿಯರ್ ಇದ್ದರೆ ಅದು MCCB ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಒನ್ ಇಸ್ RCCB, ELCB. ಇದೆರಡು ಕಂಪೇರ್ ಮಾಡಿ ಓದ್ಕೊಳ್ಳಿ. ಇದರದ್ದು ಫುಲ್ ಫಾರ್ಮ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ELCB ಸ್ಟ್ಯಾಂಡ್ಸ್ ಫಾರ್ ಕೇಳ್ತಾರೆ. ELCB ಅಂದರೆ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ಇನ್ನೊಂದು RCCB ಅಂದರೆ ರೆಸಿಡ್ಯೂಯಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ಈ ELCB ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇನ್ ಕೇಸ್ ಅರ್ತ್ ಲೀಕೇಜನ್ನ ಡಿಟೆಕ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಗ್ರೌಂಡ್ ವೈರ್ನಲ್ಲಿ ಏನಾವುದು ವೋಲ್ಟೇಜ್ ಚೇಂಜಸ್ ಇದೆಯಾ ಅದನ್ನೇ ಡಿಟೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ RCCB ಅಂದರೆ ಈಗ ನ್ಯೂಟ್ರಲ್ ವೈರ್ ಇದೆ, ಇನ್ನೊಂದು ಫೇಸ್ ವೈರ್ ಇದೆ. ಆ ನ್ಯೂಟ್ರಲ್ ಮತ್ತು ಫೇಸ್ ವೈರ್ನಲ್ಲಿ ಏನಾವುದು ಕರೆಂಟ್ ಇಂಬ್ಯಾಲೆನ್ಸ್ ಇದೆಯಾ ಅದನ್ನು ಐಡೆಂಟಿಫೈ ಮಾಡೋಕ್ಕೆ RCCB ಯೂಸ್ ಮಾಡ್ತೀವಿ. ಸೊ RCCB ಮತ್ತು ELCB ಎರಡು ಏನಾಗುತ್ತೆ ಅಂದರೆ ಇಟ್ ಪ್ರೊಟೆಕ್ಟ್ ಫ್ರಮ್ ದ ಎಲೆಕ್ಟ್ರಿಕ್ ಶಾಕ್. ಸೊ ಎಲೆಕ್ಟ್ರಿಕ್ ಶಾಕಿಂದ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಫೈರಿಂದ ಏನಾಗುತ್ತೆ ಅಂದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಈ 2 ಬ್ರೇಕರ್ಸ್ ಯೂಸ್ ಮಾಡ್ತೀವಿ. ಸರಿನಾ? ಸೊ ನೆಕ್ಸ್ಟ್ ಇದಾದ್ಮೇಲೆ ಏನಾಗುತ್ತೆ ಅಂದರೆ ರಿಲೇ. ಸೊ ರಿಲೇ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕಲಿ ಆಪ್ರೇಟೆಡ್ ಮೆಕ್ಯಾನಿಕಲ್ ಸ್ವಿಚ್ ಅಂತೀವಿ. ಈ ರಿಲೇ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಟೇಕ್ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಇನ್ ದ ಇನ್ಪುಟ್ ಸೈಡ್, ಔಟ್ಪುಟ್ ಸೈಡಲ್ಲಿ ಏನಾಗುತ್ತೆ ಅಂದರೆ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ನ ಕಂಟ್ರೋಲ್ ಮಾಡುತ್ತೆ. ಓಕೆ. ಸೊ ನೆಕ್ಸ್ಟ್ ದ ಫ್ಯೂಸ್ ದ ರೇಟಿಂಗ್ ಯಾವ ಯೂನಿಟಲ್ಲಿ ಮೆಷರ್ ಮಾಡ್ತಾರೆ ಅಂತ ಕೇಳಿದ್ರೆ ಕರೆಂಟ್ ಆಂಪಿಯರಲ್ಲಿ ಮೆಷರ್ ಮಾಡುತ್ತಾರೆ. ಸೊ ಇದರಲ್ಲಿ ಇಂಪಾರ್ಟೆನ್ಸ್ ನೋಡಿದ್ರೆ ಪ್ರೊಟೆಕ್ಟಿವ್ ಡಿವೈಸ್ ಅಂದರೆ ಏನು, ಈ 8 ಡಿವೈಸಸ್ನಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ಫುಲ್ ಫಾರ್ಮ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ MCB ಸ್ಟ್ಯಾಂಡ್ಸ್ ಫಾರ್, ಇಲ್ಲ HRC ಸ್ಟ್ಯಾಂಡ್ಸ್ ಫಾರ್. ಇದರದ್ದು ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕೇಳ್ತಾರೆ. ಇನ್ ಕೇಸ್ ಡೊಮೆಸ್ಟಿಕ್ ವೈರಿಂಗ್ಗೆ ಯಾವ ಬ್ರೇಕರ್ ಯೂಸ್ ಮಾಡ್ತೀವಿ, ನೆಕ್ಸ್ಟ್ ಇಂಡಸ್ಟ್ರಿಯಲ್ ಇಲ್ಲ ಕಮರ್ಷಿಯಲ್ ಪರ್ಪಸ್ಗೆ ಯಾವ ಬ್ರೇಕರ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಇನ್ನೊಂದು ELCB ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೇಳ್ಬೋದು. ಇನ್ನೊಂದು RCCB ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಏನಾವುದು ಕರೆಂಟ್ ಲೀಕೇಜ್ ಏನಾವುದು ಆಗಿದೆಯಾ, ಸೊ ಇನ್ ಬಿಟ್ವೀನ್ ನ್ಯೂಟ್ರಲ್ ಮತ್ತು ಫೇಸ್ ವೈರ್ ಅದನ್ನ ಡಿಟೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ. ಇದಾದಮೇಲೆ ಏನಾಗುತ್ತೆ ಅಂದರೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರಿಷಿಯನ್ ಟೂಲ್ಸ್ ಆ್ಯಂಡ್ ದೇರ್ ಫಂಕ್ಷನ್ಸ್. ಒಂದು ಎಲೆಕ್ಟ್ರಿಷಿಯನ್ ಟೂಲ್ಸ್ ಏನೇನಿದೆ ಡಿಫ್ರೆಂಟ್ ಟೂಲ್ಸ್ ಅದರದ್ದು ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್ ಟೂಲ್ಸ್ ಅಂದರೆ ಲೈಕ್ ವೈರ್ ಸ್ಟ್ರಿಪ್ಪರ್ ಇರುತ್ತೆ, ಹ್ಯಾಮರ್ ಇರುತ್ತೆ, ನೋಸ್ ಪ್ಲೇಯರ್ಸ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಒಂದು ಮಲ್ಟಿಮೀಟರ್ ಇರುತ್ತೆ, ಇನ್ನೊಂದು ಟೆಸ್ಟರ್ ಇರುತ್ತೆ. ಸೊ ಅದ್ರದ್ದು ಫಂಕ್ಷನ್ಸ್ ಕೇಳ್ತಾರೆ. ಸ್ಟೇಟ್ ಪ್ರೊಸೀಜರ್ ಆಫ್ ಕೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ವೈರಿಂಗ್ ಟೂಲ್ಸ್. ಈಗ ಒಂದು ವೈರಿಂಗ್ ಟೂಲ್ಸ್ ಈಗ ಏನಾಗುತ್ತೆ ಒಂದು ಬಿಲ್ಡಿಂಗ್ನಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಷಿಯನ್ಸ್ ವರ್ಕ್ ನಡೀತಾ ಇದೆ, ಅಲ್ಲಿ ಎಲೆಕ್ಟ್ರಿಷಿಯನ್ಸ್ ವರ್ಕ್ ಕಂಪ್ಲೀಟ್ ಆದಮೇಲೆ ಏನಾಗುತ್ತೆ ಅಂದರೆ ಸೊ ಅದರದ್ದು ಟೂಲ್ಸ್ನ ಏನಾಗುತ್ತೆ ಅಂದರೆ ಯಾವ ಥರ ನಾವು ಪ್ರಾಪರಾಗಿ ಹ್ಯಾಂಡಲ್ ಮಾಡಬೇಕು ಅದೆಲ್ಲ ಕೊಟ್ಟಿರ್ತಾರೆ. ಓಕೆ. ಇದೊಂದು ಜನರಲ್ ಟಾಪಿಕ್. ಸೊ ನೆಕ್ಸ್ಟ್ ಒನ್ ಇಸ್ ಡಿಸ್ಕ್ರೈಬ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರಿಂಗ್ ಸಿಸ್ಟಮ್. ಈಗ ಏನಾಗುತ್ತೆ ಅಂದರೆ ನಮ್ಮ ಮನೆಗೆ ಏನಾಗುತ್ತೆ ಅಂದರೆ ಒಂದು ವೈರಿಂಗ್ ಸಿಸ್ಟಮ್. ಸೊ ವೈರಿಂಗ್ ಏನಾಗುತ್ತೆ ಕನೆಕ್ಷನ್ಸ್ ಕೊಡ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಸರ್ಫೇಸ್ ಕಾಂಡ್ಯೂಟ್. ಸೊ ಸರ್ಫೇಸ್ ಕಾಂಡ್ಯೂಟ್ ಒಂದು ಟೈಪ್ ಇದೆ, ಇನ್ನೊಂದು ಕಾನ್ಸೀಲ್ಡ್ ಕಾಂಡ್ಯೂಟ್ ಇರುತ್ತೆ, ಇನ್ನೊಂದು PVC ಕೇಸಿಂಗ್ ಆ್ಯಂಡ್ ಕ್ಯಾಪಿಂಗ್ ಇರುತ್ತೆ. ಸರ್ಫೇಸ್ ಕಾಂಡ್ಯೂಟ್ ಅಂದರೆ ಕಾಂಡ್ಯೂಟ್ ಈಸ್ ನಥಿಂಗ್ ಬಟ್ ಒಂದು ಚಾನಲ್, ಒಂದು ಪೈಪನ್ ಅಂತೀವಿ. ಅದೇನಾಗುತ್ತೆ ಅಂದರೆ ಇಟ್ ಈಸ್ ಇನ್ಸ್ಟಾಲ್ಡ್ ಆನ್ ರೂಫ್ ಆಫ್ ದ ವಾಲ್. ಸರಿನಾ? ಗೋಡೆ ಮೇಲ್ಗಡೆ ಏನಾಗುತ್ತೆ ಅಂದರೆ ವೈರಿಂಗ್ ಕನೆಕ್ಷನ್ಸ್ ಕೊಟ್ಟರೆ ಅದು ಸರ್ಫೇಸ್ ಕಾಂಡ್ಯೂಟ್ ಅಂತೀವಿ. ಇದರಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ, ಇದು ಅಪ್ಲಿಕೇಶನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಆ ಥರ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು. ಇನ್ನೊಂದು ಕಾನ್ಸೀಲ್ಡ್ ಕಾಂಡ್ಯೂಟ್ ಅಂದರೆ ಇದೇನಾಗುತ್ತೆ ಅಂದರೆ ಒಂದು ಗೋಡೆ ಒಳಗಡೆ ಏನಾಗುತ್ತೆ ಅಂದರೆ ಒಂದು ಸ್ಲಾಟ್ಸ್ ರೆಡಿ ಮಾಡಿ ಅಲ್ಲಿ ಏನಾಗುತ್ತೆ ಅಂದರೆ ಈ ಪೈಪ್ಸ್ ಲೈಕ್ ವೈರಿಂಗ್ ಕನೆಕ್ಷನ್ಸ್ ಕೊಟ್ಟು ಅದನ್ನು ಪ್ಲಾಸ್ಟ್ರಿಂಗ್ ಮಾಡ್ತಾರೆ. ಸೊ ಇದರಲ್ಲಿ ಅಡ್ವಾಂಟೇಜಸ್ ನೋಡಿದ್ರೆ ಔಟ್ಸೈಡಿಂದ ನೋಡೋಕೆ ಏನಾಗುತ್ತೆ ಅಂದರೆ ಅದು ಕನೆಕ್ಷನ್ಸ್ ಗೊತ್ತಿಲ್ಲ, ಕನೆಕ್ಷನ್ಸ್ ಏನಾಗುತ್ತೆ ಅಂದರೆ ಕಾಣಿಸಲ್ಲ. ಬಟ್ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜಸ್ ಇದೆ. ಇನ್ ಕೇಸ್ ಏನಾದರೂ ಫಾಲ್ಟ್ ಬಂದರೆ ಅದನ್ನು ಐಡೆಂಟಿಫೈ ಮಾಡೋದು ತುಂಬ ಡಿಫಿಕಲ್ಟ್ ಇರುತ್ತೆ ಇನ್ ಕಾನ್ಸೀಲ್ಡ್ ಕಾಂಡ್ಯೂಟಲ್ಲಿ. ನೆಕ್ಸ್ಟ್ PVC ಅಂದರೆ ಪಾಲಿವಿನೈಲ್ ಕ್ಲೋರೈಡ್ ಅಂತೀವಿ. ಅದರಲ್ಲಿ ಕೇಸಿಂಗ್ ಮತ್ತು ಕ್ಯಾಪಿಂಗ್ ಅಂದರೆ ಈ ಥರ ಒಂದು PVC ಇರುತ್ತೆ, ಅಲ್ಲಿ ಏನಾಗುತ್ತೆ ಅಂದರೆ ವೈರ್ಸ್ ಹೋಗುತ್ತೆ, ಅದ್ಮೇಲೆ ಏನಾಗುತ್ತೆ ಅಂದರೆ ಒಂದು ಕ್ಯಾಪ್ ಹಾಕ್ಬಿಟ್ಟು ಏನಾಗುತ್ತೆ ಅಂದರೆ ಕ್ಲೋಸ್ ಮಾಡ್ತಾರೆ. ಸೊ ಮೆಕ್ಯಾನಿಕಲ್ ಡ್ಯಾಮೇಜಿಂದ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡ್ಬೋದು. ಈ PVC ಕೇಸಿಂಗ್ ಮತ್ತು ಕ್ಯಾಪಿಂಗ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಲೈಕ್ ಸ್ಮಾಲ್ ಆಫೀಸ್, ಇನ್ನೊಂದು ಮನೆಯಲ್ಲೆಲ್ಲ ಯೂಸ್ ಮಾಡ್ಬೋದು. ಓಕೆ. ಇನ್ ಕೇಸ್ ಫ್ಯೂಚರಲ್ಲಿ ನಾವು ಮಾಡಿಫಿಕೇಷನ್ಸ್ ಬೇಕಂದ್ರೂ ಇದನ್ನು ಕಸ್ಟಮೈಸ್ ಮಾಡ್ಬೋದು. ಓಕೆ, ಮಾಡಿಫೈ ಮಾಡ್ಬೋದು. ಸೊ ಇದರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ವೈರಿಂಗ್ ಸಿಸ್ಟಮ್
ಅದರದ ಅಡ್ವಾಂಟೇಜಸ್ ಕೇಳ್ಬೋದು, ಇನ್ನೊಂದು ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಕೇಳ್ತಾರೆ. ಇದಾದ್ಮೇಲೆ ಏನಾಗುತ್ತೆ ಅಂದರೆ ವೈರಿಂಗ್ ಸಿಸ್ಟಮ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್. ಸೊ ವೈರಿಂಗ್ ಸಿಸ್ಟಮ್ದು ಅಪ್ಲಿಕೇಶನ್ಸ್ ಓರಿಯೆಂಟೆಡ್, ಫಾರ್ ಎಕ್ಸಾಂಪಲ್ ಸರ್ಫೇಸ್ ಕಾಂಡ್ಯೂಟ್ ಎಲ್ಲಿ ಯೂಸ್ ಮಾಡ್ತೀವಿ, ಇನ್ನೊಂದು ಕಾನ್ಸಿಲ್ಡ್ ಕಾಂಡ್ಯೂಟ್ ಅದು ಎಲ್ಲಿ ಯೂಸ್ ಆಗುತ್ತೆ, ನೆಕ್ಸ್ಟ್ PVC ಕೇಸಿಂಗ್ ಆ್ಯಂಡ್ ಕ್ಯಾಪಿಂಗ್ ಎಲ್ಲಿ ಯೂಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಡೊಮೆಸ್ಟಿಕ್ ಪರ್ಪಸ್ ಇಲ್ಲ ರೆಸಿಡೆನ್ಷಿಯಲ್ ಪರ್ಪಸ್, ಇನ್ನೊಂದು ಇಂಡಸ್ಟ್ರಿಯಲ್ ಪರ್ಪಸ್ ಯೂಸ್ ಮಾಡ್ತೀವಿ ಅನ್ನೋ ಥರ ಕ್ವಶನ್ಸ್ ಕೇಳ್ಬೋದು. ಇದಾದಮೇಲೆ ಡಿಸ್ಕ್ರೈಬ್ ದ ವಯರ್ಸ್ ಆ್ಯಂಡ್ ಕೇಬಲ್ಸ್. ಸೊ ವಯರ್ಸ್ ಅಂದರೆ ಏನಿಲ್ಲ, ಸಿಂಗಲ್ ಕಂಡಕ್ಟರ್ನ ವಯರ್ ಅಂತೀವಿ. ಗ್ರೂಪ್ ಆಫ್ ವಯರ್ಸ್ ಅಂದರೆ ಗ್ರೂಪ್ ಆಫ್ ಕಂಡಕ್ಟರ್ಸ್ ಏನಾಗುತ್ತೆ ಅಂದರೆ ಕೇಬಲ್ಸ್ ಅಂತೀವಿ. ಒಂದು ಎಲೆಕ್ಟ್ರಿಕ್ ಕೇಬಲ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇಟ್ ಟ್ರಾನ್ಸ್ಪೋರ್ಟಿಂಗ್ ದ ಎಲೆಕ್ಟ್ರಿಕಲ್ ಎನರ್ಜಿ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಇವಾಗ ಏನಾಗುತ್ತೆ ಅಂದರೆ ಸ್ವಿಚ್ ಬೋರ್ಡ್ ಇದೆ, ಲೈಕ್ ಮೇನ್ ಸಪ್ಲೈ, ಅಲ್ಲಿಂದ ಏನಾಗುತ್ತೆ ಅಂದರೆ ವಯರ್ಸ್ನ ಯೂಸ್ ಮಾಡಿ ಆರ್ ಕೇಬಲ್ಸ್ನ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಡಿವೈಸಸ್ನ ಕನೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಫಾರ್ ಡಿಫ್ರೆಂಟ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ರೇಟಿಂಗ್ಸ್. ಸೊ ಇದೇನಾಗುತ್ತೆ ಅಂದರೆ ಒಂದೊಂದು ಅಪ್ಲಿಕೇಶನ್ಸ್ಗೆ ಏನಾಗುತ್ತೆ ಅಂದರೆ ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಪವರ್ ಅಪ್ಲಿಕೇಶನ್ಸ್ ಅಂದರೆ ಒಂದು ವಯರ್ ಯೂಸ್ ಮಾಡ್ತೀವಿ, ಕೇಬಲ್ಸ್ ಯೂಸ್ ಮಾಡ್ತೀವಿ. ಇನ್ ಕೇಸ್ ಹೈ ಎಂಡ್ ಅಪ್ಲಿಕೇಶನ್ಸ್ ಅಂದರೆ ಹೈ ವೋಲ್ಟೇಜ್ ಅಪ್ಲಿಕೇಶನ್ಸ್ ಅಂದರೆ ಬೇರೆ ಥರ ವಯರ್ಸ್ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ಅದರದ್ದು ಏನಾಗುತ್ತೆ ಅಂದರೆ ಟೈಪ್ಸ್ ಆಫ್ ವಯರ್ಸ್ ಕೊಡ್ಬೋದು, ಇಲ್ಲ ಕೇಬಲ್ಸ್ ಕೊಡ್ತಾರೆ, ಅದರದ್ದು ಡಿಫ್ರೆಂಟ್ ಕರೆಂಟ್ ಮತ್ತು ವೋಲ್ಟೇಜ್ ರೇಟಿಂಗ್ಸ್ ಕೇಳ್ತಾರೆ. ಓಕೆ, ಸೊ ಇನ್ ದಿಸ್ ಚಾಪ್ಟರ್, ಈ ಚಾಪ್ಟರ್ನಲ್ಲಿ ಫಸ್ಟ್ ಇಂಪಾರ್ಟೆನ್ಸ್ ನೀವು ಕೊಡಬೇಕಾಗಿರೋದು ಈ ಪ್ರೊಟೆಕ್ಟಿವ್ ಡಿವೈಸ್. ಈ ಪ್ರೊಟೆಕ್ಟಿವ್ ಡಿವೈಸಿಂದ ಏನಾಗುತ್ತೆ ಮಿನಿಮಮ್ 2 ಕ್ವಶನ್ ಅವ್ರಿಗೆ ಕೇಳ್ತಾರೆ. ಸೊ ಇದರಲ್ಲಿ ಇಂಪಾರ್ಟೆನ್ಸ್ ನೋಡಿದ್ರೆ ಇದರದ್ದು MCB ಸರ್ಕ್ಯೂಟ್ ಬ್ರೇಕರ್ಸ್ ಫುಲ್ ಫಾರ್ಮ್ ಕೇಳ್ಬೋದು. MCB ಸ್ಟ್ಯಾಂಡ್ಸ್ ಫಾರ್, MCCB ಅಂದರೆ ಏನು, ನೆಕ್ಸ್ಟ್ RCCB ಅಂದರೆ ಏನು, ELCB ಅಂದರೆ ಅದರದ್ದು ಫುಲ್ ಫಾರ್ಮ್ ಏನು, HRC ಫುಲ್ ಫಾರ್ಮ್ ಏನು, ನೆಕ್ಸ್ಟ್ ಒಂದು ಫ್ಯೂಸ್ ಅಂದರೆ ಫ್ಯೂಸ್ಗೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ MCB ಅದು ಎಲ್ಲಿ ನಾವು ಯೂಸ್ ಮಾಡ್ತೀವಿ ಅದರದ್ದು ಕರೆಂಟ್ ರೇಟಿಂಗ್ ಕೇಳ್ಬೋದು. ನೆಕ್ಸ್ಟ್ MCCB ಅಂದರೆ ಎಲ್ಲಿ ಯೂಸ್ ಮಾಡ್ತೀವಿ, ಸೊ ಅದು ಏನು ಮಾಡುತ್ತೆ, ಇಟ್ ಪ್ರೊಟೆಕ್ಟ್ ದ ಎಲೆಕ್ಟ್ರಿಕಲ್ ಸಿಸ್ಟಮ್ ಫ್ರಮ್ ಓವರ್ಲೋಡ್ ಅಂಡ್ ಶಾರ್ಟ್ ಸರ್ಕ್ಯೂಟಿಂದ ಏನಾಗುತ್ತೆ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ KitKat ಫ್ಯೂಸ್ಗೆ ಅನದರ್ ನೇಮ್ ಕೇಳ್ಬೋದು, ಅದು ರೀವೈರಬಲ್ ಫ್ಯೂಸ್ ಅಂತೀವಿ, ಅದು ಲೀಸ್ಟ್ ಎಕ್ಸ್ಪೆನ್ಸಿವ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ 2023ನಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದಾರೆ ನೋಡೋಣ. ದ ಫಸ್ಟ್ ಕ್ವಶನ್ ಇಸ್ ದ ಟೈಪ್ ಆಫ್ ಫ್ಯೂಸ್ ಯೂಸ್ಡ್ ಫಾರ್ ಡೊಮೆಸ್ಟಿಕ್ ಪರ್ಪಸ್. ಸೊ ಡೊಮೆಸ್ಟಿಕ್ ಪರ್ಪಸ್ಗೆ ಯಾವ ಫ್ಯೂಸ್ ಯೂಸ್ ಮಾಡಿದೀವಿ ಕೇಳ್ತಾರೆ. ಒನ್ ಇಸ್ HRC ಫ್ಯೂಸ್. HRC ಫ್ಯೂಸ್ ಏನಾಗುತ್ತೆ ಅಂದರೆ ಇಂಡಸ್ಟ್ರಿಯಲ್ ಲೈಕ್ ಹೈ ವೋಲ್ಟೇಜ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತೀವಿ. ಇನ್ನೊಂದು KitKat ಆರ್ ರೀವೈರಬಲ್ ಫ್ಯೂಸ್ ಏನಾಗುತ್ತೆ ಅಂದರೆ ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡ್ತೀವಿ. ಇನ್ನೊಂದು ಸೆರಾಮಿಕ್ ಕ್ಯಾಟ್ರೇಜ್ ಫ್ಯೂಸ್, ಇದಿಲ್ಲ. ಗ್ಲಾಸ್ ಕ್ಯಾಟ್ರೇಜ್ ಫ್ಯೂಸ್ ಏನಾಗುತ್ತೆ ಅಂದರೆ ಓನ್ಲಿ ಫಾರ್ ಇಂಟರ್ನಲ್ ಸರ್ಕ್ಯೂಟ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಇನ್ನೊಂದು ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ ಯೂಸ್ ಮಾಡ್ತೀವಿ. ಸರಿನಾ? ದ ಟೈಪ್ ಆಫ್ ಫ್ಯೂಸ್ ಯೂಸ್ಡ್ ಫಾರ್ ಡೊಮೆಸ್ಟಿಕ್ ಪರ್ಪಸ್ ಕೇಳಿದ್ರೆ KitKat ಆರ್ ರೀವೈರಬಲ್ ಫ್ಯೂಸ್ ಅಂತೀವಿ. ಓಕೆ, ನೆಕ್ಸ್ಟ್ ಒಂದು ನೋಡಿ, MCCB ಸ್ಟ್ಯಾಂಡ್ಸ್ ಫಾರ್. ಸೊ MCCB ಏನಾಗುತ್ತೆ ಅಂದರೆ ಫುಲ್ ಫಾರ್ಮ್ ಕೇಳಿದರೆ ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್, ಇನ್ನೊಂದು ಮಿನಿಯೇಚರ್ ಕೇಸ್ ಸರ್ಕ್ಯೂಟ್ ಬ್ರೇಕರ್, ಇನ್ನೊಂದು ಮ್ಯಾಕ್ಸಿಮಮ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್, ಮಿನಿಮಮ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್ ಕೊಟ್ಟಿದ್ದಾರೆ. ಸೊ MCCB ಇಸ್ ನಥಿಂಗ್ ಬಟ್ ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಹೈ ಪವರ್ ಅಪ್ಲಿಕೇಶನ್ಸ್ ಲೈಕ್ ಇಂಡಸ್ಟ್ರೀಸ್ ಆ್ಯಂಡ್ ಕಮರ್ಷಿಯಲ್ ಪರ್ಪಸ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದು ಎಲೆಕ್ಟ್ರಿಕಲ್ ಡಿವೈಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಫ್ರಮ್ ದ ಶಾರ್ಟ್ ಸರ್ಕ್ಯೂಟ್ ಓವರ್ ಕರೆಂಟಿಂದ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ MCCB ಕರೆಂಟ್ ರೇಟಿಂಗ್ ಕೇಳಿದ್ರೆ ಮೋರ್ ದೆನ್ 100 ಆಂಪಿಯರ್. ಸೊ 100 ಆಂಪಿಯರ್ಗಿಂತ ಜಾಸ್ತಿ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವೋ ಅಲ್ಲಿ MCB ಇನ್ಸ್ಟಾಲ್ ಮಾಡ್ತೀವಿ. ಸರಿನಾ? ಆ ಬ್ರೇಕರ್ಸ್ನ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಒಂದು ನೋಡಿದ್ರೆ ELCB ಅಂದರೆ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ದಟ್ ಈಸ್ ಯೂಸ್ಡ್ ಫಾರ್ ಡಿಟೆಕ್ಟಿಂಗ್ ದ ಕರೆಂಟ್ ಲೀಕೇಜ್. ಆ್ಯಕ್ಚುಲಿ ಈ ಕ್ವಶನ್ಸ್ ಏನಾಗುತ್ತೆ ಅಂದರೆ ಲಾಸ್ಟ್ ಇಯರ್ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟರು. ವೈ ಮೀನ್ಸ್ ಇದರದ್ದು ಆಪ್ಷನ್ಸ್ ಏನಾಗುತ್ತೆ ಅಂದರೆ ರಾಂಗ್ ಇದೆ. ದ ELCB is used for detecting the current leakage around 30 milliampere. ಸರಿನಾ? ಅದು ಕರೆಕ್ಟ್ ಆನ್ಸರ್ ನೋಡಿದ್ರೆ ಅರೌಂಡ್ 30 milliampere. ಓಕೆ, ಸೊ ELCB ಅಂದರೆ ಏನಿಲ್ಲ, ಅರ್ಥಲ್ಲಿ ಏನಾವುದು ಲೀಕೇಜ್ ಇದೆಯಾ ಅದನ್ನ ಏನಾಗುತ್ತೆ ಅಂದರೆ ಡಿಟೆಕ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ 2024. ಸೊ 2024ನಲ್ಲಿ ಸೇಮ್ ELCB ಸ್ಟ್ಯಾಂಡ್ಸ್ ಫಾರ್ ಕೇಳಿದ್ದಾರೆ. ಸೊ 2023ನಲ್ಲಿ ಏನಾಗುತ್ತೆ ಅಂದರೆ MCCB ಅಂದರೆ ಏನು ಅದರದ್ದು ಫುಲ್ ಫಾರ್ಮ್ ಕೇಳಿದ್ರು. ಇನ್ 2024ನಲ್ಲಿ ಏನಾಗುತ್ತೆ ಅಂದರೆ ELCB ಅಂದರೆ ಫುಲ್ ಫಾರ್ಮ್ ಕೇಳಿದ್ರು. ಸೊ 100% ಏನಾಗುತ್ತೆ ಅಂದರೆ ಈ ELCB, RCCB, MCCB ಅದರದ್ದು ಫುಲ್ ಫಾರ್ಮ್ ಅಬ್ರಿವೇಷನ್ಸ್ ಕೇಳ್ಬೋದು. ಸೊ ELCB ಅಂದರೆ ಅರ್ತ್ ಲೈನ್ ಸರ್ಕ್ಯೂಟ್ ಬ್ರೇಕರ್ ಆಗಲ್ಲ. ನೆಕ್ಸ್ಟ್ ಎಲೆಕ್ಟ್ರಿಕ್ ಲೋಡ್ ಸರ್ಕ್ಯೂಟ್ ಬ್ರೇಕರ್ ಅದು ಇಲ್ಲ. ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ಸೊ ELCB ಸ್ಟ್ಯಾಂಡ್ಸ್ ಫಾರ್ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಇನ್ ಕೇಸ್ ಅರ್ಥಿಂಗ್ನಲ್ಲಿ ಏನಾವುದು ಲೀಕೇಜ್ ಇದ್ರೆ, ಸೊ ಲೈಕ್ ವೋಲ್ಟೇಜ್ನ ಏನಾಗುತ್ತೆ ಅಂದರೆ ಚೇಂಜಸ್ ಆಗುತ್ತಾ ಅದನ್ನೇನಾಗುತ್ತೆ ಅಂದರೆ ಮಾನಿಟರ್ ಮಾಡೋಕ್ಕೆ ಈ ELCB ಯೂಸ್ ಮಾಡ್ತಾರೆ. ಈ ELCB ಏನಾಗುತ್ತೆ ಅಂದರೆ ಒಂದು ಓಲ್ಡೆಸ್ಟ್ ಟೆಕ್ನಾಲಜಿ. ಸರಿನಾ? ಅವಾಗ ಏನಾಗುತ್ತೆ ಅಂದರೆ ಇದು ELCB ಯೂಸ್ ಮಾಡಿದೆ. ಇದಕ್ಕೆ ನೆಕ್ಸ್ಟ್ ಅಡ್ವಾನ್ಸ್ಡ್ ನೋಡಿದ್ರೆ RCCB ಅಂತೀವಿ. ಸೊ ರೆಸಿಡ್ಯೂಯಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್ ಅಂತೀವಿ. ಅದೇನಾಗುತ್ತೆ ಅಂದರೆ ಅರ್ತ್ ಲೀಕೇಜ್ನು ಡಿಟೆಕ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ದ ಕರೆಂಟ್ ಇಂಬ್ಯಾಲೆನ್ಸ್, ಕರೆಂಟಲ್ಲಿ ಏನಾವುದು ವೇರಿಯೇಷನ್ಸ್ ಇದೆಯಾ, ನ್ಯೂಟ್ರಲ್ ಮತ್ತು ಫೇಸ್ ಅದರಲ್ಲಿ ಏನಾವುದು ಇಂಬ್ಯಾಲೆನ್ಸ್ ಇದ್ರೆ ಅದನ್ನು ಮಾನಿಟರ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ದ ಗುಡ್ ಫ್ಯೂಸ್ ವೈರ್ ಮಸ್ಟ್ ಹ್ಯಾವ್.
ಒಂದು ಗುಡ್ ಫ್ಯೂಸ್ ವೈರ್ ಅಂದರೆ ಅದಕ್ಕೆ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕಂದ್ರೆ ಇಟ್ ಮಸ್ಟ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ಅದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಏನಾಗುತ್ತೆ ಅಂದರೆ ತುಂಬ ಲೋ ಇರಬೇಕು, ಸರಿನಾ. ಸೊ ಅವಾಗ ಏನಾಗುತ್ತೆ ಅಂದರೆ ಅದು ಗುಡ್ ಫ್ಯೂಸ್ ಅಂತೀವಿ. ನೆಕ್ಸ್ಟ್ ದ ಫ್ಯೂಸ್ ವೈರ್ ಇಸ್ ಮೇಡ್ ಅಪ್ ಆಫ್ ವಿಚ್ ಮೆಟೀರಿಯಲ್ ಕೇಳಿದ್ರೆ ಲೆಡ್ ಪ್ಲಸ್ ಟಿನ್, ಸರಿನಾ. ಟಿನ್ ಮತ್ತು ಲೆಡ್ ಅದೇನಾಗುತ್ತೆ ಅಂದರೆ ಒಂದು ಅಲಾಯ್ ಮಿಕ್ಚರ್ ಆಫ್ ಟೂ ಮೆಟೀರಿಯಲ್ಸ್, ಒನ್ ಇಸ್ ಲೆಡ್ ಇನ್ನೊಂದು ಟಿನ್, ಇದೆರಡು ಕಂಬೈನ್ ಮಾಡಿರೋದು ಏನಾಗುತ್ತೆ ಅಂದರೆ ಫ್ಯೂಸ್ ಮೆಟೀರಿಯಲ್. ಓಕೆ, ಸೊ ಕರೆಕ್ಟ್ ಆನ್ಸರ್ ನೋಡಿದ್ರೆ ಆಪ್ಷನ್ ಎ, ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ನೆಕ್ಸ್ಟ್, ಥ್ಯಾಂಕ್ ಯು.